ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾವು ಕನ್ನಡ ಪರ ಹೋರಾಟಗಾರರಾಗಿ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಜೊತೆಗೆ ಬಂದು ಉದ್ಯಮಗಳಲ್ಲಿ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅನ್ನೋದು ಯಾವಾಗಲೂ ನಮ್ಮ ಉದ್ದೇಶ. ಯಾಕಂದ್ರೆ ಎಲ್ಲಿ ಕನ್ನಡಿಗರ ಉದ್ಯಮಗಳು ಬೆಳೀತಾ ಹೋಗುತ್ತೋ ಅಲ್ಲಿ ಕನ್ನಡಿಗರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ, ಜೊತೆಗೆ ಕನ್ನಡಕ್ಕೂ ಅವಕಾಶ ಜಾಸ್ತಿ ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಅಚ್ಚ ಕನ್ನಡದ ಹೆಸರನ್ನ ಇಟ್ಕೊಂಡು ಮಾವಳ್ಳಿ, ಇದು ಯಾವುದೋ ಇಂಗ್ಲಿಷ್ ಹೆಸರಲ್ಲ, ಬೇರೆ ಯಾವ ಹೆಸರು ಅಲ್ಲ, ಇದು ಪ್ಯೂರ್ ನಮ್ಮ ಕನ್ನಡ ನೆಲದ ಮಣ್ಣಿನ ಹೆಸರು. ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ತಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ಬಬ್ಲುಗೌಡ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಚಿಕ್ಕ ವಯಸ್ಸಲ್ಲಿ ಇವತ್ತು 15ನೇ ಬ್ರಾಂಚ್ ಅನ್ನ ಇವತ್ತು ಅತಿ ಬೆಲೆಯಲ್ಲಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಂಚೆ ನಾನು ಬೇರೊಂದು ಬ್ರಾಂಚ್ ಅಲ್ಲೂ ಇವ್ರದೇ ಆದಂತ ಒಂದು ಈ ಒಂದು ಅಡಿಗೆಯ ರುಚಿಯನ್ನ ಸವಿದಿದ್ದೆ. ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾದಂತ ಟೇಸ್ಟ್ ಇತ್ತು. ಇವತ್ತು ನನಗೆ ಒಂದು ಆಹ್ವಾನ ಕೊಟ್ಟರು, ಬನ್ನಿ ಸಣ್ಣ ಇವತ್ತು ಈ ಒಂದು ನಮ್ದೊಂದು 15ನೇ ಬ್ರಾಂಚ್ ನೀವು ಉದ್ಘಾಟನೆ ಮಾಡಿ ಅಂತ ಹೇಳಿ ಇವತ್ತು ಬಂದೆ. ಅತಿ ಬೆಲೆಯಲ್ಲಿ ಮಾವಳ್ಳಿ ಬ್ರಾಂಚ್ ಏನು ಇವತ್ತು ಉದ್ಘಾಟನೆ ಆಗಿದೆ. ನಾನು ಅವರಿಗೆ ಶುಭಾಶಯ ಕೋರ್ತೀನಿ. ನಾನು ಸಮಸ್ತ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಒಂದು ಮನವಿಯನ್ನ ಮಾಡ್ಕೊಡ್ತೀನಿ. ಇಂಥ ಯುವ ಉದ್ಯಮಿಗಳನ್ನ ಬೆಂಬಲಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ರು ನಿಮ್ಮ ಸಹಕಾರ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ರು ಮನೆಯಲ್ಲಿ ಊಟ ಮಾಡ್ತೀವಿ, ಇಲ್ಲ ಅಂತಲ್ಲ. ಸ್ವಲ್ಪ ಹೊರಗಡೆ ಬಂದಾಗ ನಾವು ಹೋಟೆಲ್ಗಳನ್ನ ಆಯ್ಕೆ ಮಾಡ್ಕೋತೀವಿ. ಅದು ವೆಜ್ ಹೋಟೆಲ್ ಇರ್ಬೋದು, ನಾನ್ ವೆಜ್ ಹೋಟೆಲ್ ಇರ್ಬೋದು. ನೀವು ಈ ಕಡೆ ಬಂದಾಗ ಅತಿ ಬೆಲೆಗೆ ಬಂದಾಗ ನಿಮಗೆ ಮಧ್ಯಾಹ್ನದ ಸಮಯ ಊಟ ಮಾಡಬೇಕು ಅಂತ ಏನಾದ್ರು ಅನ್ನಿಸ್ದಾಗ ನಿಮ್ಮ ಆಯ್ಕೆ ಎಲ್ಲ ಹೋಟೆಲ್ಗಳು ಇರ್ಲಿ, ಇಲ್ಲ ಅಂತಲ್ಲ. ಆದ್ರೆ ಒಂದ್ಸಲಿ ಮಾವಳ್ಳಿ ಬಿರಿಯಾನಿಗೂ ಬಂದು ಹೋಗಿ, ತುಂಬಾ ಅದ್ಭುತವಾದ ಟೇಸ್ಟ್. ನಾವು ಯಾಕಂದ್ರೆ ಈ ಮುಂಚೆ ಒಂದು ಕಡೆ ನಾನು ತಿಂದಿರೋದ್ರಿಂದ ಹೇಳ್ತಾ ಇರೋದು. ಸೊ ನಾನು ಆಗ್ಲೇ ಹೇಳಿದೆ, ಇಡೀ 31 ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇವರ ಒಂದು ಬ್ರಾಂಚ್ ದೊಡ್ಡ ಮಟ್ಟದಲ್ಲಿ ಆಗ್ಲಿ, ಹೆಚ್ಚಿನ ಸಹಕಾರ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಉದ್ಯಮಿಯಾಗಿ ಬಬ್ಲುಗೌಡ ಅವರು ಹೊರಹೊಮ್ಮಲಿ. ಮಾವಳ್ಳಿ ಬಿರಿಯಾನಿ ಗಲ್ಲಿಗಳಲ್ಲಿ ಎಲ್ಲಾ ಕಡೆ ಎಲ್ಲಿ ಕೇಳಿದ್ರು ಊಟ ಎಲ್ಲಿ, ಬಿರಿಯಾನಿ ಎಲ್ಲಿ ಅಂತಂದ್ರೆ ಮಾವಳ್ಳಿ ಅಂತ ಅನ್ನೋ ಒಂದು ಹೆಸರನ್ನ ಜನ ಹೇಳುವಂತ ಹಂತಕ್ಕೆ ಈ ಹೋಟೆಲ್ ಬೆಳಿಲಿ ಅಂತ ಹೇಳ್ತಾ, ನಮ್ಮ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ಯುವ ಘಟಕ ನವೀನ್ ಅವರಾಗಿರ್ಬೋದು, ಚೇತನ್, ಜೊತೆಗೆ ನಮ್ಮ ಗಿರೀಶು, ಮೂರ್ತಿ, ನಮ್ಮ ಮಂಜು, ಇವರೆಲ್ಲರ ಪರವಾಗಿ ಮತ್ತೆ ಕನ್ನಡಿಗರ ಪರವಾಗಿ ನಾನು ಓವರಾಲ್ ಬಬ್ಲುಗೌಡ ಅವರಿಗೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಮಾವಳ್ಳಿ ಯಾವತ್ತು ಎತ್ತರಕ್ಕೆ ಹೋಗ್ಲಿ, ಟಾಪ್ ಆಗೋಗ್ಲಿ, ಜಯವಾಗೋಗ್ಲಿ, ಸದಾ ಇವ್ರ ಜೊತೆಗೆ ನಾವಿರ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಾವಳ್ಳಿ ಸದಾ 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 ನಮ್ಮೊಂದಿಗೆ ನಿತ್ಯ.